ನೋಡ್ಕೊಂಡು ಬರ್ತೀನಿ, ಏನಾದರೂ ಸಿಗುತ್ತಾ ಅಂತ. ಲಕ್ಷ್ಮಿ, ನಿನ್ನ ತಂಗಿನ ಹುಷಾರಾಗಿ ನೋಡ್ಕೋ. ಹೊರಗಡೆ ಎಲ್ಲೂ ಹೋಗಬಾರ್ದು ನಾನು ಬರೋವರೆಗೂ. ಮತ್ತೆ ಯಾರಾದರೂ ಬಂದು ಕರೆದ್ರೂ ಹೋಗಬಾರ್ದು. ನಮ್ಮಮ್ಮ ಇಲ್ಲೇ ಹೋಗಿದ್ದಾರೆ, ಬರ್ತಾರೆ ಅಂತ ಹೇಳಬೇಕು. ಹ್ಞೂ ಅಮ್ಮ. ಯಾಕೋ ಹೆಣ್ಮಕ್ಳು ನಿಲ್ಬಿಟ್ಟು ಹೋಗೋದು ಸರಿ ಅನಿಸ್ತಾ ಇಲ್ಲ. ಆದರೆ ಇವ್ರನ್ನ ಕರ್ಕೊಂಡು ನಾನು ಎಷ್ಟು ದೂರ ಅಂತ ಹೋಗಲಿ? ಪಾಪ ನೆನ್ನೆಲ್ಲ ನಡೆದು ಸುಸ್ತಾಗಿರ್ತಾರೆ. ಯಾಕಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಅದೇನಿಲ್ಲ. ಒಂದು ಕೆಲಸ ಮಾಡಿ, ನೀವು ಹೊರಗಡೆ ಬರಬೇಡಿ, ಇಲ್ಲೇ ಒಳಗಡೆನೆ ಕೂತಿರಪ್ಪ. ಬೇಗ ಬಂದ್ಬಿಡ್ತೀನಿ. ಆಯ್ತಮ್ಮ. ಅಕ್ಕ, ಅಮ್ಮ ನಿಜವಾಗ್ಲೂ ಏನಾರು ತರ್ತಾರಾ? ಹೂನೇ, ಏನಾರು ತಗೊಂಬರ್ತಾರೆ, ಸುಮ್ಮನಿರು. ಅಕ್ಕ, ಇವತ್ತು ಸ್ಕೂಲ್ಗೆ ಹೋಗಂಗಿಲ್ವಾ ನಾವು? ನನಗೂ ಗೊತ್ತಾಗ್ತಿಲ್ಲ. ಇವತ್ತು ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಅಮ್ಮ ಬಂದ್ಮೇಲೆ ಕೇಳೋಣ. ಛೇ, ಇದು ಬಾಗ್ಲೂ ಸರಿ ಇಲ್ಲ. ದೇವ್ರೆ, ನನ್ನ ಮಕ್ಳಿಗೆ ಏನೂ ಆಗದೆ ಇರಲಿ. ಇಲ್ಲಿ ಏನು ಸಿಗುತ್ತೆ? ಯಾವ ಹಣ್ಣಿನ ಮರಗಳು ಕಾಣಿಸ್ತಿಲ್ಲ. ಎಷ್ಟು ದೂರ ಹೋಗ್ಬೇಕು ಏನೋ. ಬರೀ ಹೊಗೆನೇ ಆಡ್ತದಪ್ಪ ಈ ಸೌದೆಲಿ. ಹಸಿ ಸೌದೆ. ಏನು ಮಾಡಲಿ ನಾನು? ಬೆಂಕಿ ಯಾರು ಹೋಗ್ತದೆ, ನಾನು ಊದಿ ನನಗೆ ಕೆಮ್ಮು. ಮೊದಲೇ ಅಸ್ತಮ ಕಾಯಿಲೆ ನನಗೆ. ಅಬ್ಬಾ ದೇವ್ರೆ, ಬೆಂಕಿ ಆರೋಗ್ದಂಗಿಲ್ಲಪ್ಪ. ಅಬ್ಬಾ ದೇವ್ರೆ, ಅಬ್ಬಾ ಕೆಮ್ಮಿ ಎದೆಲ್ಲ ಉರಿತೈತೆ. ಅಯ್ಯೋ ದೇವ್ರೆ, ಈಗ ಎದೆ ನೋತೈತಲ್ಲ, ಏನು ಮಾಡಲಿ? ಅಬ್ಬಾ, ಅಯ್ಯೋ ದೇವ್ರೆ, ಯಾರಪ್ಪ ಅಜ್ಜಿ ಹಿಂಗ್ ಬಿದ್ದೋದ್ರಲ್ಲ? ಕಾಪಾಡಿ. ಅಯ್ಯೋ, ಏನಾಯ್ತಮ್ಮ? ಏನಾಯ್ತು ನಿಮ್ಗೆ? ಮಾತ್ರೆನಾ? ಎಲ್ಲಿದ್ಯಮ್ಮ? ಎಲ್ಲಿದೆ ಹೇಳಿ, ನಾನು ತಂದ್ಕೊಡ್ತೀನಿ. ಒಳಗಿದೆ. ಸರಿ, ನಾನು ತಂದ್ಕೊಡ್ತೀನಿ. ಏನಾಗಲ್ಲ ನಿಮ್ಗೆ, ಏನಾಗಲ್ಲ. ಎಲ್ಲಿದ್ಯಪ್ಪ ಮಾತ್ರೆ? ಎಲ್ಲಿದ್ದಾರೆ ಇವರು? ಅಯ್ಯೋ, ನನಗೆ ಎಲ್ಲೂ ಕಾಣಿಸ್ತಿಲ್ಲ. ಅಲ್ಲಿದ್ಯಲ್ಲ, ಅದೇ ಇರಬೇಕು. ಅಮ್ಮ ತಗೊಳ್ಳಿ, ಇದೇ ತಾನೇ ಮಾತ್ರೆ? ನನ್ನ ಬಾಯಿಗೆ ಹಾಕಮ್ಮ. ತಗೊಳ್ಳಿ ಅಮ್ಮ, ಮಾಡಿ. ಕುಡೀರಿ, ನೀರು ಕುಡೀರಿ ಚೆನ್ನಾಗಿ. ಅಪ್ಪ, ಯಾರಮ್ಮ ನೀನು? ಯಾರ ತಾಯಿ? ಎದ್ದೊಳಮ್ಮ, ಹೇಳ್ತೀನಿ, ಎದ್ದೊಳೆ. ಬನ್ನಿ ಅಮ್ಮ, ಕುತ್ಕೋ ಬನ್ನಿ. ಇವಾಗ ಹೇಗಿದ್ದೀರಾ? ಆರಾಮ್ ಅನಿಸ್ತಾ ಇದೆಯಾ? ಹೂನವ, ಪರವಾಗಿಲ್ಲ. ನೀನೇನಾದ್ರು ಬಂದಿಲ್ಲ ಅಂದಿದ್ದಿದ್ರೆ ನನ್ನ ಪ್ರಾಣನೇ ಹೊಟ್ಟೋಗ್ಬಿಡ್ತಿತ್ತೇನೋ. ಅಯ್ಯೋ, ಹಂಗೆಲ್ಲ ಯಾಕೆ ಮಾತಾಡ್ತೀರಾ? ಬಿಡ್ತು ಅನ್ನಿ. ಇಲ್ಲವಾ, ನಿಜ, ನನಗೆ ಅಸ್ತಮ ಕಾಯಿಲೆ ಐತೆ. ಒಲೆ ಮುಂದೆ ಹೆಚ್ಚೊತ್ತು ಕೂರಂಗಿಲ್ಲ. ಕೆಮ್ಮು ವಿಪರೀತ ಜಾಸ್ತಿ ಆಗ್ಬಿಡ್ತದೆ. ಡಾಕ್ಟ್ರು ಮಾತ್ರೆ ಕೊಟ್ಟವ್ರೆ, ಹಿಂಗಾದಾಗ ಕುಡೀರಿ ಅಂತ. ಒಂದೊಂದ್ಸರಿ ಮರ್ತ್ಬಿಡ್ತೀನಿ ಕಣವ, ಅದಕ್ಕೆ ಹಿಂಗಾಗ್ತದೆ. ಏನ್ ಮಾಡೋದು? ಇರೋದು ನಾನೊಬ್ಳೆ. ಹೊಟ್ಟೆಗೆ ನನ್ನ ಮಾಡ್ಕೊಳ್ಳೇಬೇಕಲ್ವಾ? ಒಲೆ ಊದ್ಲೇಬೇಕು. ನಮ್ಮನೆಗೆ ಸೌದೆ ಒಲೆ ಇರೋದು. ಅಲ್ಲಮ್ಮ, ನಿಮ್ಗೆ ಮಕ್ಕಳು ಗಂಡ ಯಾರು ಇಲ್ವಾ? ಗಂಡ ಸತ್ತು 15 ವರ್ಷ ಆಯ್ತವ. ಮಕ್ಕಳು ಮರಿ ಅಂತ ಯಾರಿಲ್ಲ. ನಾನು ಅನಾಥೆ. ಸಂಬಂಧಿಕರು ಗಿಂಬತ್ತಿಕರು ಎಲ್ಲ ಯಾವತ್ತೋ ಹೊಟ್ಟೋದ್ರು. ನೋಡು, ಇರೋದೊಂದು ಮನೆ, ಹೂವ ಪವ್ವ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ. ಅಯ್ಯೋ, ಹೌದಾ? ಮತ್ತೆ ಹೆಂಗೆ ಮುಂದೆ ಜೀವನ ನಿಮ್ಮದು? ಹೆಂಗೆ ಅಂದರೆ ಹೆಂಗವ, ಹಿಂಗೆ ದಿಕ್ಕಿಲ್ದಿರೋ ಜೀವನ. ನೀನು ಯಾರು? ನೀನು ನೋಡ ಇಲ್ಲ ನಾನು. ಈ ಕಡೆ ಯಾವತ್ತೂ ಬಂದಂಗಿಲ್ಲ. ಯಾವ ಊರು ನಿಂದು? ಅಮ್ಮ, ನಂದಂತೂ ಎಲ್ಲರೂ ಇದ್ರೂ ಇಲ್ದಿರೋ ಥರ ಜೀವನ. ಬೇಡ ಬಿಡಿ ಅವೆಲ್ಲ. ಕೇಳಿದ್ರೆ ನಿಮಗೂ ಬೇಜಾರು. ಯಾಕವ, ಏನಾಯ್ತು? ನೀನು ನೋಡಿದ್ರೆ ತುಂಬ ಕಷ್ಟದಲ್ಲಿದ್ಯಾ ಅಂತ ಕಾಣ್ತದೆ. ನೀನು ಯಾರು? ಯಾವ ಊರು? ಒಬ್ಳೆ ಇಲ್ಲೆಲ್ಲಿ ಹೋಗ್ತಿದ್ದೆ? ಅಮ್ಮ, ಒಬ್ಳೆ ಅಲ್ಲ, ನನಗೆ ಮಕ್ಕಳಿದಾರಮ್ಮ. ಈ 3 ಜನ ಮಕ್ಕಳು.
ಅದರಲ್ಲಿ ಇಬ್ಬರು ಹೆಣ್ಮಕ್ಳು ನನ್ನ ಜೊತೆಲೇ ಇದ್ದಾರೆ. ಇಲ್ಲೊಂದು ಸ್ವಲ್ಪ ದೂರ ಮುಂದೆ ಒಂದು ಮುರುಕ್ಲು ಮನೆ ಇದೆಯಲ್ಲ, ಅಲ್ಲಿ ಬಿಟ್ಟು ಬಂದಿದ್ದೀನಿ ಅವ್ರನ್ನ. ಏನು ಆ ಮುರುಕ್ಲು ಮನೆಲ್ಲ? ಅಲ್ಲ ಕಣವ, ಬುದ್ಧಿಗಿದ್ದೆ ಆಯ್ತಾ ನಿಂಗೆ? ಅಲ್ಲ ಕಣವ, ಮುರುಕ್ಲು ಮನೆ ಹೆಣ್ಣು ಮಕ್ಳು ಬಿಟ್ಟು ಬಂದಿದ್ದೀನಿ ಅಂದಲ್ಲ. ಕಳ್ರು ಪಳ್ರು ಏನಾರು ಮಾಡ್ರಿ ಏನು ಕತೆ? ಇನ್ನೇನಮ್ಮ ಮಾಡಲಿ, ನನಗೂ ಯಾರೂ ದಿಕ್ಕಿಲ್ಲ, ಮನೆ ಇಲ್ಲ. ನನ್ನ ಗಂಡ ತುಂಬ ಕೆಟ್ಟವನು. ಹಿಂಗ ಅನ್ಯಾಯ ಮಾಡ್ಬಿಟ್ರಮ್ಮ, ಎಲ್ಲ ಸೇರ್ಕೊಂಡು ಹಿಂಗ್ ಮಾಡ್ಬಿಟ್ರು. ಸುಮ್ನಿರವ, ಅಳಬೇಡ, ಸುಮ್ನಿರು, ಅಳಬೇಡ, ಸುಮ್ನಿರು. ತಿಕ್ಕಿಲ್ದಿರೋರೇ ಗತಿ ನೋಡು. ಏನು ಯೋಚನೆ ಮಾಡ್ಬೇಡ, ಕೃಷ್ಣ ಎಲ್ಲರಿಗೂ ದಾರಿ ತೋರಿಸ್ತಾನೆ. ಹುಡುಗು, ನೀನಿಬ್ರು ಹೆಣ್ಮಕ್ಳನ್ನ ಕರ್ಕೊಂಬ ಹೋಗು ನನ್ನ ಜೊತೆಲೆ. ನಿಂಗೆ ಎಷ್ಟು ದಿನ ಇರಕ್ಕಾಗ್ತದ ಅಷ್ಟು ದಿನ ಇದ್ಬಿಡವ. ನಾನು ಇಲ್ಲಿರೋದು ಒಬ್ಳೆ, ನನ್ಗೇನ್ ಬೇಜಾರಿಲ್ಲ ನೀನ್ ನನ್ನ ಜೊತೆಲಿದ್ರೆ. ನನ್ನ ಮಗಳಿದ್ದಂಗೆ ನೀನು, ನನಗೂ ಒಬ್ರು ಜೊತೆಗೆ ಸಿಕ್ಕಂಗೆ ಆಗ್ತದೆ. ಅಮ್ಮ, ನಿಮ್ಗೆ ಯಾಕೆ ತೊಂದರೆಗಿದ್ರೆ ಏನಿಲ್ಲ ಕಣವ. ನಂದೇನು ಸಂಸಾರ ಅಂತ ಆಯ್ತಾ ಇಲ್ಲಿ? ನನಗೂ ವಯಸ್ಸಾಗೈತೆ, ಒಬ್ಳೆ ಇದ್ದೀನಿ. ನೀನೇ ನೋಡ್ತಿದ್ಯಾ ಕಣ್ಣಾರೆ, ಇರೋದು ನಾನೊಬ್ಳು. ಅಸ್ತಮ ಕಾಯಿಲೆ ಬೇರೆ, ಯಾವಾಗ ಹೋಗ್ತೀನೋ ನನಗೆ ಗೊತ್ತಿಲ್ಲ ಕಣವ. ನನ್ನಿಂದ ಒಬ್ರಿಗೆ ಉಪಯೋಗ ಆಗತ್ತೆ ಅಂದ್ರೆ ನಾನು ಯಾಕೆ ಬೇಡ ಅನ್ಲಿ? ಯಾರಿಗೆ ಗೊತ್ತು, ಆ ಕೃಷ್ಣನ ನೀನು ಇಲ್ಲಿ ಕಳಿಸಿರ್ಬೋದು. ಹುಡುಗ ಕರ್ಕೊಂಬೋಗ್ ಮೊದ್ಲು ಆ ಮಕ್ಕಳನ್ನ. ಕಷ್ಟನ ಸುಖನ ಹೂವ ಮಾರ್ಕೊಂಡು ಜೀವನ ಮಾಡೋಣ. ಅಮ್ಮ, ನಾನಂತೂ ನನ್ನ ತಾಯಿನ ನಾನು ನೋಡ್ಲಿಲ್ಲಮ್ಮ. ನಿಮ್ಮ ಮಾತನ್ನು ಕೇಳ್ತಿದ್ರೆ ನನ್ನ ತಾಯಿನೇ ಎದುರುಗಡೆ ಬಂದು ಈ ರೀತಿ ಹೇಳ್ತಿದ್ದಾಳೇನೋ ಅನ್ಸುತ್ತೆ. ಹೌದಮ್ಮ, ಅಳ್ಬೇಡ ಕಣವ, ಅಳ್ಬೇಡ. ಹಂಗೆ ಅನ್ಕೋ, ಏನೀಗ ಬಾಯಿ ತುಂಬ ಅಮ್ಮ ಅಂತ ಕರಿತೀಯ. ನಾನು ನಿನ್ನ ಮಗಳು ಅಂತಾನೆ ಅನ್ಕೋತೀನಿ. ತಾಯಿ ಇಲ್ದಿರೋ ಮಕ್ಕಳು ನೋವು ಏನು ಅಂತ ನನಗೂ ಗೊತ್ತವ. ಹೋಗು ಮಗಳೇ, ಹೋಗು. ಯೋಚನೆ ಮಾಡ್ಬೇಡ. ಪ್ರಪಂಚ ದೊಡ್ಡದಾಗೈತಿ, ಹೆಂಗ್ ಬೇಕಾದ್ರೆ ಜೀವನ ಮಾಡ್ಬೋದು. ಜನಗಳಿಗೋಸ್ಕರ ಜೀವನ ಮಾಡಬೇಡ. ನಿನಗೋಸ್ಕರ, ನಿನ್ನ ನಂಬಿರೋ ಮಕ್ಕಳಿಗೋಸ್ಕರ ಮಾಡವ. ಆಯ್ತಮ್ಮ, ನಿನ್ನ ಉಪಕಾರನ ನಾನು ಸಾಯೋವರೆಗೂ ಮರೆಯಲ್ಲ. ಹೋಗಿ ಕರ್ಕೊಂಬ ಹೋಗು. ಇವರೇ ಅಮ್ಮ, ನಾನಿಬ್ರು ಹೆಣ್ಮಕ್ಳು. ಹೌದಾ, ಬಾರವೈಲಿ ಬರ್ರಿ. ಅಲ್ಲ, ಇಂಥ ಮುದ್ದಾಗಿರೋ ಹೆಣ್ಮಕ್ಳನ್ನ ಕಡೆಗಣಿಸ್ಬಿಟ್ನಲ್ಲ ಪಾಪಿ. ಅವನು ಉದ್ಧಾರ ಆಗಲ್ಲ ಬಿಡವ. ನೋಡ್ರಪ್ಪ, ಇನ್ಮೇಲೆ ಈ ಅಜ್ಜಿ ಮನೆನೇ ನಿಮ್ಮ ಮನೆ. ನೀವು ಇಲ್ಲೇ ಇರ್ರಿ, ಅಮ್ಮನೂ ಇಲ್ಲೇ ಇರ್ತಾರೆ. ಚೆನ್ನಾಗಿ ಓದ್ಬೇಕಾಯ್ತಾ ನೀವಿಬ್ರು? ನೀವು ನಮ್ಮ ಅಜ್ಜಿನ? ಹ್ಞೂನ್ರಪ್ಪ, ನಾನು ನಿಮ್ಮ ಅಜ್ಜಿನೇ. ಇನ್ಮೇಲೆ ನೀವು ಈ ಅಜ್ಜಿ ಮನೇಲೇ ಇರೋದು. ಆಯ್ತಜ್ಜಿ. ಹೋಗವ ಜಯ, ಅನ್ನಕ್ಕಿಕ್ಕು. ಹುಡುಗರು ಹಸ್ಕೊಂಡವ್ರೇನೋ. ಸಾರು ನಾನು ಮಾಡಿದ್ದೀನಿ ನೋಡು, ಕುದೀತಾ ಐತೆ. ಅನ್ನಕ್ಕಿಕ್ಬಿಡವ, ಊಟ ಮಾಡಲಿ ಮಕ್ಕಳು. ಅಜ್ಜಿ, ನಂಗೆ ತುಂಬ ಹೊಟ್ಟೆ ಸಿಗ್ತೈತೆ ಅಜ್ಜಿ. ನೆನ್ನೆಯಿಂದ ಏನು ತಿಂದಿಲ್ಲ ಅಜ್ಜಿ, ತುಂಬ ಹೊಟ್ಟೆ ನೋವು. ನಿದ್ದೆನೂ ಬರಲಿಲ್ಲ ನನಗೆ, ತುಂಬ ನೋಯ್ತಾ ಇದೆ. ಅಯ್ಯೋ ದೇವ್ರೆ, ಇಲ್ಲ ಸ್ವಲ್ಪ ತಿರಪ್ಪ, ಸಾರಾಗೈತೆ. ಅನ್ನ ಒಂದಾಗ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡೋರುತ್ತೆ. ಆಯ್ತಾ? ಹುಡುಗವ ಜಯ, ಅಕ್ಕಿ ಐತೆ ಒಳಗಡೆ, ಅನ್ನಕ್ಕೆ ಒಳಗಡೆಗೆ ಇಕ್ಕಿಬಿಡು. ಸಾರು ಇಲ್ಲಿ ಕುದ್ದೈತಲ್ಲ, ಸಾಕು. ಒಂದು 5 ನಿಮಿಷ ಕುದ್ಕೊಳ್ಳಿ. ಆಯ್ತಮ್ಮ, ಹೋಗಿಡ್ತೀನಿ. ಅಳ್ಬೇಡ, ಸುಮ್ಮನಿರಪ್ಪ. ಕಣ್ಣೀರೋಸ್ಕ ಅಳಬಾರ್ದು. ಅಜ್ಜಿ ಮನೆಗೆ ಬಂದ್ಮೇಲೆ ಎಲ್ಲ ಕಷ್ಟಗಳು ದೂರ ಆಗ್ಬಿಡ್ತವೆ. ಅಜ್ಜಿ, ನಾನು ನಿಮ್ಮನ್ನು ಯಾವತ್ತೂ ನೋಡೇ ಇಲ್ವಲ್ಲ. ನಾನು ದೂರ ಇಲ್ಲಿದ್ದೆ ನಾನು. ನೀವು ಯಾವತ್ತೂ ಇಲ್ಲಿ ಬಂದೇ ಇಲ್ವಲ್ಲ, ಅದಕ್ಕೆ ನೋಡಿಲ್ಲ. ಅಜ್ಜಿ, ಅಪ್ಪ ನಮ್ಮನ್ನ ಮನೆಯಿಂದ ಕಳಿಸ್ಬಿಟ್ರು. ನಾವು ರಾತ್ರಿ ಎಲ್ಲ ಅಲ್ಲೊಂದು ಮನೆ ಇದೆಯಲ್ಲ, ಮುರಿದೋಗಿರೋ ಮನೆ, ಅಲ್ಲಿದ್ವಿ. ತುಂಬ ಭಯ ಆಯ್ತು ಅಜ್ಜಿ ರಾತ್ರಿ ಎಲ್ಲ. ಆಮೇಲೆ ಸೊಳ್ಳೆ ಎಲ್ಲ ಕಚ್ಚಿಬಿಡ್ತು. ಅಯ್ಯೋ, ಹೌದಾ ಬಂಗಾರ? ಇನ್ಮೇಲೆ ನಿಮ್ಮನ್ನ ಯಾರು ಮನೆಯಿಂದ ಆಚೆ ಹಾಕಲ್ಲ, ಆಯ್ತಾ? ಮನೆ ಒಳಗಡೆ ಬೆಚ್ಚಿ ಮಲ್ಕೊಳ್ರಿ. ಇಲ್ಲಿ ಯಾವ ಸೊಳ್ಳೆನೂ ಬರಲ್ಲ, ಆಯ್ತಾ? ರಾತ್ರಿ ಹೊತ್ತು ಹೊಗೆ ಕಾಯಿಸ್ತೀನಿ, ಸೊಳ್ಳೆಗಳು ಯಾವೂ ಬರಲ್ಲ. ಆಯ್ತಜ್ಜಿ. ಕುತ್ಕೊಳ್ರಿ. ಹೊಟ್ಟೆ ತುಂಬ ಊಟ ಮಾಡೋರಂತೆ. ಒಂದು 10 ನಿಮಿಷ ನಿಮ್ಮಮ್ಮ ಅನ್ನಕ್ಕಿಕ್ಕವರಲ್ಲ, ಬಂದ್ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ. ಹೌದಾ, ಸ್ಕೂಲಿಗೆ ಹಂಗೆಲ್ಲ ಮಾಡ್ತೀರಾ ನೀವು? ಒಳ್ಳೆ ಹುಡುಗರು. ಅಮ್ಮ, ಅಡುಗೆ ರೆಡಿ ಆಯ್ತು. ಕೊಡವಾ ಮೊದಲು ಹುಡುಗರಿಗೆ ಕೊಡು. ಇಲ್ಲ, ನೀವು ಕುತ್ಕೊಳ್ಳಿ ಅಮ್ಮ, ನಿಮಗೂ ಕೊಟ್ಬಿಡ್ತೀನಿ. ಹಾಕವ.